ಶ್ರೀಗುರುಭ್ಯೋ ನಮಃ. ವಂದೇ ವಂದ್ಯಂ ಸದಾನಂದಂ ವಾಸುದೇವಂ ನಿರಂಜನಂ ಇಂದಿರಾಪತಿಮಾಧ್ಯಾದಿವರದೇಶವರಪ್ರದಂ. ಶ್ರೀಮದ್ ದ್ವಾದಶ ಸ್ತೋತ್ರ ಪಂಚಮ ಷಷ್ಠ ಸ್ತೋತ್ರದಲ್ಲಿ 6ನೇ ಶ್ಲೋಕ. ಇಂದ್ರಸುತಾವಕನಂದಕಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದೀವರೋದರದಲನಯನ ಮಂದರಧಾರಿನ್ ಗೋವಿಂದ ವಂದೇ. ಇಂದ್ರಸುತಾವಕನಂದಕಹಸ್ತ ಚಂದನ ಚರ್ಚಿತ ಸುಂದರಿನಾಥ ಇಂದೀವರೋದರದಲನಯನ ಮಂದರಧಾರಿನ್ ಗೋವಿಂದ ವಂದೇ. ಹೇ ಇಂದ್ರಸುತಾವಕ. ಇಂದ್ರಸುತ ಅಂದ್ರೆ ಇಂದ್ರನ ಮಗ ಅರ್ಜುನ. ಅಸ್ಯ ಅವಕಃ ಭಗದತ್ತ ಕರ್ಣಾದಿ ಪ್ರಯುಕ್ತ ಅಸ್ತ್ರೇಭ್ಯ ಭಾರತ ಯುದ್ಧೇ ರಕ್ಷಕಃ ಅಂತ ಅರ್ಥ. ಅವಕಃ ಅಂದ್ರೆ ರಕ್ಷಕಃ ಅಂತ ಅರ್ಥ. ಇಂದ್ರಸುತಾವಕ ಇಂದ್ರನ ಮಗನಾದ ಅರ್ಜುನನನ್ನ ಅನೇಕ ಅಸ್ತ್ರಗಳಿಂದ ಭಗದತ್ತ, ಕರ್ಣ, ಅಶ್ವತ್ಥಾಮ ತುಂಬಾ ಜನ ಪ್ರಯೋಗ ಮಾಡಿದರು ಅರ್ಜುನನ ಮೇಲೆ. ಅದೆಲ್ಲರಿಂದ ಮಹಾಭಾರತ ಯುದ್ಧದಲ್ಲಿ ಅರ್ಜುನನನ್ನ ಕಾಪಾಡಿದವನೇ ಅಂತ ಅರ್ಥ. ಇಂದ್ರಸುತಾವಕ. ನಂದಕ ಹಸ್ತ. ನಂದ ಕೈಯಲ್ಲಿ ನಂದಕ ಎನ್ನುವ ಖಡ್ಗವನ್ನ ಧರಿಸಿದವನೇ ಅಂತ ಅರ್ಥ. ದೇವರ ಖಡ್ಗಕ್ಕೆ ಹೆಸರು ನಂದಕ ಅಂತ ಹೆಸರು. ಅದನ್ನು ಹೇಳ್ತಾ ಇದ್ದಾರೆ. ನಂದಕ ಹಸ್ತ. ಚಂದನ ಚರ್ಚಿತ. ಚಂದನೇನ ಅಗರು ಚಂದನಾದಿನ ಚರ್ಚಿತ ಸರ್ವಾಲಂಗ ಲಿಪ್ತ ಅಂತ ಅರ್ಥ. ಚಂದನ, ಅಗರು, ಕಸ್ತೂರಿ ಇವುಗಳನ್ನೆಲ್ಲ ಅಂಗದಲ್ಲಿ ಧರಿಸಿದವನೇ ಅಂತ ಸರ್ವಾಂಗ ಲಿಪ್ತ. ಚಂದನ ಚರ್ಚಿತ. ಸುಂದರಿನಾಥ. ಸುಂದರೀನಾಂ ಅಷ್ಟೋತ್ತರ ಶತಾಧಿಕ ಷೋಡಶ ಸ್ತ್ರೀ ಸಹಸ್ರ ಕಾಮಿನೀನಾಂ ನಾಥ. 16,108 ಮಡದಿಯರ ಸ್ವಾಮಿಯಾದವನೇ. ಕೃಷ್ಣಾವತಾರದಲ್ಲಿ ಕೃಷ್ಣನಿಗೆ 16,108 ಜನ ಮಡದಿಯರಿದ್ದರು. ಅವರಿಗೆ ಸ್ವಾಮಿಯಾದವನೇ ಅಂತ ಅರ್ಥ. ಸುಂದರಿನಾಥ. ಇಂದೀವರೋದರ ದಲನಯನ. ಇಂದೀವರ ಅಂದ್ರೆ ನೀಲಾಂಬುಜ. ಅದರ ಉದರದಲ್ಲಿ ಇರತಕ್ಕ ಅಂತರ್ದಲಂ ತದ್ವತ್ ನಯನ. ಅದರದಂತೆ ಕಣ್ಣುಗಳು ಉಳ್ಳವ ಅಂತ. ನೀಲಾಂಬುಜದಂತೆ ಕಣ್ಣುಗಳು ಉಳ್ಳವ ಅಂತ ಅರ್ಥ. ಮಂದರಧಾರಿನ್ ಮಂದರ ಪರ್ವತವನ್ನ ಧರಿಸಿದವನೇ ಅಂತ ಅರ್ಥ. ಇನ್ನೊಂದು ಮಂದಾನ್. ಮಂದಾನ್ ಅಂದ್ರೆ ವಿವೇಕ ಜ್ಞಾನ ಶೂನ್ಯಾನ್. ಯಾರು ವಿವೇಕ ಇಲ್ಲದೆ ಪಶುಗಳಂತೆ ಇರ್ತಾರಲ್ಲ ಅಂತವರನ್ನ ರಮಯತಿ, ಅಂತವರನ್ನ ಸಂತೋಷ ಪಡುವಂತೆ ಮಾಡ್ತಾನೆ. ಹೇಗೆ? ತೃಣಜಲಾದಿನ. ಈ ಪಶು ಪ್ರಾಣಿಗಳು ಏನಿರುತ್ತವೆ ಮಂದಗಳು, ಅವರನ್ನ ತೃಣ, ಹುಲ್ಲು, ನೀರು ಇವುಗಳಿಂದ ಸಂತೋಷ ಪಡಿಸುವವ ಅಂತ ಅರ್ಥ. ಮಂದರಧಾರಿನ್. ಮಂದರ ಅಂದ್ರೆ ಗೋವರ್ಧನಾದಿ ಪರ್ವತ, ಅದನ್ನ ಧರಿಸಿದವನೇ ಅಂತ ಅರ್ಥ. ಮಂದರಧಾರಿನ್ ಅಂತ. ಇಲ್ಲಿ ಯಾಕೆ ಈಗ ಅರ್ಥ ಮಾಡಬೇಕು ಅಂದ್ರೆ, ಕೃಷ್ಣ ಅವನ ಮಂದರ ಪರ್ವತವನ್ನ ಧರಿಸಲಿಲ್ಲ. ಮಂದರ ಪರ್ವತವನ್ನ ಧರಿಸಿದ್ದು ಕೂರ್ಮ ರೂಪದಿಂದ. ಆದ್ರೂ ಇಲ್ಲಿ ಮಾಡಿರುವ ಸ್ತೋತ್ರ ಎಲ್ಲ ಹಿಂದಿನ ಶ್ಲೋಕ ಇದು ಕೃಷ್ಣಾವತಾರಕ್ಕೆ ಸಂಬಂಧಪಟ್ಟದ್ದು. ನಾವು ನೋಡ್ತಾ ಇದ್ದೀವಿ ದಶಾವತಾರ ಕ್ರಮದಲ್ಲಿ. ಅದರಿಂದ ಕೃಷ್ಣನಿಗೆ ಹೇಗ ಸಂಬಂಧ ಆಗ್ತದೆ ಹಾಗೆಂದ್ರೆ, ಮಂದರ ಅಂದ್ರೆ ಅದಕ್ಕೆ ಗೋವರ್ಧನಾದಿ ಅಂತ ಅರ್ಥ, ಪರ್ವತಗಳು. ಅದನ್ನ ಧರಿಸಿದವನೇ ಅಂತ. ಚಂದ್ರಶತಾನನ್ ಮುಂದೆ ಹೋಗ್ತದೆ, ಅದನ್ನ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ನಿನಗೆ ನಮಸ್ಕಾರ ಅಂತ ಅಲ್ಲಿಗೆ ಅರ್ಥ. ಗೋವಿಂದ, ಗೋವುಗಳನ್ನ ರಕ್ಷಣೆ ಮಾಡುವವನೇ, ವೇದ ಪ್ರತಿಪಾದ್ಯನೇ, ತ್ವಾಂ ವಂದೇ ನಿನಗೆ ನಮಸ್ಕಾರ ಅಂತ ಅಲ್ಲಿಗೆ ಅನ್ವಯ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮಮಸ್ತು. ಶ್ರೀ ಹರೇ ನಮಃ.